ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಜೆಡಿಎಸ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹುಟ್ಟುಹಾಕಿದ ಜೆಡಿಎಸ್ ಪಕ್ಷಕ್ಕೆ ಇದೀಗ 25 ವರ್ಷದ ಸಂಭ್ರಮ. ಪಕ್ಷಕ್ಕೆ 25 ವರ್ಷ ಪೂರ್ಣಗೊಂಡ ಹಿನ್ನೆಲೆ ನಾಡಿನಾದ್ಯಂತ ಅದ್ದೂರಿಯಾಗಿ ಬೆಳ್ಳಿ ಹಬ್ಬವನ್ನ ಜೆಡಿಎಸ್ ಆಚರಿಸ್ತಾ ಇದೆ. ನಿನ್ನೆ ಹಾಗೂ ಇವತ್ತು 2 ದಿನಗಳ ಕಾಲ ರಜತ ಮಹೋತ್ಸವ ಆಚರಿಸಲಾಗ್ತಾ ಇದೆ. ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ಜೆಪಿ ಭವನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಸಮಾವೇಶ ನಡೆಯಿತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪಕ್ಷ ನಡೆದು ಬಂದ ಹಾದಿಯ ಅನಾವರಣ, ಜೆಡಿಎಸ್ ಪಕ್ಷದ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಚಿತ್ರ ಪ್ರದರ್ಶನ ನಡೆಯಿತು. ಬೆಳ್ಳಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ತಯಾರಿಸಲಾದ ಬೆಳ್ಳಿಯ ನಾಣ್ಯ ಬಿಡುಗಡೆ ಮಾಡಲಾಯಿತು. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಭಾವಚಿತ್ರ ಹಾಗೂ ತೆನೆ ಹೊತ್ತ ಮಹಿಳೆಯ ಚಿತ್ರ ಇರುವ ಬೆಳ್ಳಿ ನಾಣ್ಯ ರಿಲೀಸ್ ಮಾಡಲಾಯಿತು. ನಮ್ಮ ಹೆಮ್ಮೆಯ ಜಾತ್ಯತೀತ ಜನತಾದಳ ಪಕ್ಷ 25 ವಸಂತಗಳನ್ನ ಕಂಡಿರುವಂತಹ ಈ ಸಂದರ್ಭದಲ್ಲಿ ರಜತ ಮಹೋತ್ಸವವನ್ನ ಆಚರಿಸುತ್ತಿರುವಂತಹ ಈ ಶುಭ ಗಳಿಗೆಯಲ್ಲಿ ರಜತ ಅಂದರೆ ಬೆಳ್ಳಿ ಮಹೋತ್ಸವ ಆಗಿರೋದ್ರಿಂದ ಒಂದು ಬೆಳ್ಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.